ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೀನಾರಾಜ್ ಚಾನಲ್. ಸೊ ಇವತ್ತು ನಾನು ಬಂದು ಮಾರ್ನಿಂಗಿಂದನೇ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣವೇ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ತೀನಿ. ಅದೇ ಬಿಸಿನೀರು ಪ್ಲೈನ್ ನೀರು ಕುಡಿಯೋದಕ್ಕಿಂತ ಸ್ವಲ್ಪ ಅರಿಶಿನ ಅಥವಾ ಚಕ್ಕೆ, ಲವಂಗ ಈ ಥರ ಏನೋ ಒಂದು ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸೊ ನೋಡಿ, ನಾನು ಮನೇಲಿ ರೆಗ್ಯುಲರಾಗಿ ಯೂಸ್ ಮಾಡೋ ಕೊಬ್ಬರಿ ಎಣ್ಣೆ ಇದು. ಇದಕ್ಕೆ ಸ್ವಲ್ಪ ನಾನು ಕರಿಬೇವೆಲ್ಲ ಹಾಕಿ ಕಾಯಿಸಿಟ್ಕೊಂಡಿರ್ತೀನಿ. ನಾನಂತೂ ಊಟ ಇಲ್ಲಾಂದ್ರೂ ಇದ್ಬಿಡ್ತೀನಿ. ಒಳ್ಳೆ ನಿದ್ದೆ ಜೊತೆಗೆ ತಲೆಗೆ ಎಣ್ಣೆ ಎರಡಂತೂ ಇರಲೇಬೇಕು. ನಂಗೆ ಅವಳು ಎಣ್ಣೆ ಹಚ್ಚುತ್ತಾ ಇದ್ರು ತುಂಬ ಚೆನ್ನಾಗಿ ನಿದ್ದೆ ಬರ್ತಾ ಇತ್ತು. ಹಾಗೆ 3 ಜನನೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಎಣ್ಣೆ ಹಚ್ಚೋದ್ರ ಜೊತೆಗೆ ಏನೇನೋ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಂಡು ಮಾತಾಡ್ತಾ ಇದ್ಲು ತೇಜು. ನಿಮಗೆ ಅಜ್ಜಿ ಥರ ಕಾಣ್ತಾ ಇದ್ದೀನಿ ಅಲ್ಲ, ಭೂತಾನೆ ಕಾಣ್ತಾ ಇದ್ದೀನಿ. ಅಲ್ಲ, ಇದು ಎಳ್ಳೆಳ್ಳು ಕೊಳ್ಳಿದೇವ ನೋಡಿ ಫ್ರೆಂಡ್ಸ್, ಕೊಳ್ಳಿದೇವ ಅಂತೆ, ಭೂತ ಅಂತ ಏನೇನೋ ಹೇಳ್ತಾಳೆ. ಇನ್ನೂ ವೈಟ್ ಕಲರ್ ಹಾಕೊಂಡಿದ್ದ. ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ರೆ ಭೂತನ. ಹಿಂಗೆ ಹಾಕ್ಬಿಟ್ಟು ತಲೆ ಹಚ್ಚಿ 10th ಆಮೇಲೆ ನಂದು ಯೂನಿಫಾರ್ಮ್ ಫೋಟೋ ಹೊಡ್ಸ್ಬೇಕು ನಿಮಗೆ. ಏನೇನು ಇಮ್ಯಾಜಿನೇಷನ್ ಮಾಡ್ಕೊಂತೀಯ ಪಾ. ಆಮೇಲೆ ಬಿಟ್ಟರೆ ಚಡ್ಡಿನೂ ಹಾಕಿಸ್ಕೊಡ್ತೀರಲ್ವಾ? ಹಾಕಿಸ್ತೀಯ. ತಲೆಗೆ ಎಣ್ಣೆ ಹಚ್ಚು ಅಂತ ಹೇಳಿದ್ರೆ ಜಡೆ ಹಾಕ್ತೀನಿ, ಯೂನಿಫಾರ್ಮ್ ಹಾಕ್ತೀನಿ. ಅದು 10th ಆದಮೇಲೆ. ಯಾಕೆ 10th ಆಗೋಕ್ಕಿಂತ ಮುಂಚೆ ಹಾಕ್ಸಿದ್ರೆ ಬೈತೀನಿ ಅಂತನಾ? ಇಲ್ಲ, ಮತ್ತೆ ಬಟ್ಟೆ ಗಲೀಜು. ಓ, ನಿನ್ನ ಬಟ್ಟೆ ನಾನು ಗಲೀಜು ಮಾಡ್ಬಿಡ್ತೀನಿ ಅಂತ. ಮತ್ತೆ ನಮ್ಮ ಸ್ಕೂಲವ್ರು ಬೇರೆ ಯಾರೋ ಹುಡುಗಿ ಹೊಸ ಅಡ್ಮಿಷನ್ ಅನ್ಕೊಳ್ತೀನಿ. ಹೊಸ ಅಡ್ಮಿಷನ್ ಅನ್ಕೊಬಿಡ್ತಾರೆ. ಸರಿ ಕಣವ. ಓ ಚೆನ್ನಾಗ್ತದೆ. ನೋಯ್ತಾಯ್ತಾ ಇನ್ನು? ತಿಂತೀಯ ಚಾಕ್ಲೇಟ್ ಜಾಸ್ತಿ? ನಾನು ಮೇಕಪ್ ಮಾಡಬೇಕು. ನೀನು ಮೇಕಪ್ ಮಾಡ್ತೀಯಾ? ದೇವ ಥರ ಮಾಡ್ತೀಯಾ? ನಿದ್ದೆ ಬರ್ತಾ ಐತೆ, ನೀನು ಎಣ್ಣೆ ಹಚ್ಚುತ್ತೈತ್ರಿ. ತೇಜು ಮತ್ತು ಅಂಕಿತಾ ಎಣ್ಣೆ ಹಚ್ಚೋದ್ರ ಜೊತೆಗೆ ಅವ್ರಿಗೇನೇನು ಅನಿಸುತ್ತೋ ಅದನ್ನೆಲ್ಲ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ಮಕ್ಕಳ ಜೊತೆ ಹಾಗೆ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅವರು ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಮನೇಲಿ ಗುರುವಾರ ಆಗಿರೋದ್ರಿಂದ ಪೂಜೆಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 6 ದಿನ ಮಾತ್ರನೇ ಸ್ವಲ್ಪ ಹೂವು ಕಟ್ಟಿರೋದೆಲ್ಲ ತರೋದು. ನನಗೆ ಯಾವ ಥರ ಹೂವು ಸಿಗುತ್ತೋ ಆ ಥರ ತರ್ತಾ ಇರ್ತೀನಿ. ಇನ್ನು ಅಂಕಿತ ಸ್ವಲ್ಪ ನಾನೇ ಕ್ಲೀನ್ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಆಯಿತು ಪುಟ್ಟ ಅಂತ ಅಂದ್ಬಿಟ್ಟು ನಾನು ಬರೋ ಅಷ್ಟರಲ್ಲಿ ಅವಳು ಕ್ಲೀನ್ ಮಾಡಿದ್ಲು. ನಾನು ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಹೂವು ಜೋಡಿಸ್ಕೊಂಡೆ. ಇನ್ನು ಗುರುವಾರದ ಪೂಜೆ ಹೇಗಿರುತ್ತೆ ಅಂತಂದರೆ ನಾನು ದಿನನಿತ್ಯ ಸ್ವಲ್ಪ ಹೂವನ್ನ ಬದಲಾಯಿಸ್ಕೊಳ್ತೀನಿ. ಏನಾದರೂ ಒಂದು ಹಣ್ಣು ಅಥವಾ ಏನಿರುತ್ತೋ ಅದನ್ನು ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆನ ಮಾಡ್ಕೊಳ್ತೀನಿ. ಸ್ವಲ್ಪ ರಾಯರದು ನಾಮಸ್ಮರಣೆ ಮಾಡೋದ್ರ ಜೊತೆಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಅವರ ಸಹಸ್ರನಾಮನ ಬರ್ಕೊಳ್ತೀನಿ. ನನಗೆ ಎಷ್ಟು ಸತಿ ಬರೆಯೋದಕ್ಕಾಗುತ್ತೋ ಅಷ್ಟು ಸತಿ ಬರಿತೀನಿ. ಸೊ ಇವತ್ತು ಬ್ಲಾಗ್ನ ನಾನು ಬೆಳಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ರೀಸನ್ ಇಷ್ಟೇ, ನನಗೂ ಸ್ವಲ್ಪ ಪರ್ಸ್ನಲಿ ಬ್ಯಾಂಕಿಗೆ ಹೋಗೋ ಕೆಲಸ ಎಲ್ಲ ಇತ್ತು. ಇದ್ರ ಜೊತೆಗೆ ಒಂದು ರಿಲೇಟಿವ್ಸ್ ಮದುವೆ ಸಹ ಇದೆ. ಆ ಕಾರಣಕ್ಕೆ ನಾನು ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ನೆಕ್ಸ್ಟ್ ಬ್ಲಾಗ್. ಎಲ್ಲ ನನ್ನ ವೀಡಿಯೋಗಳಿಗೂ ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.